ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ನನ್ನ ಹಾರ್ಟ್ಗೆ ತುಂಬ ಹತ್ತಿರವಾದದ್ದು. ಮಧ್ಯದಲ್ಲಿ ನನ್ನ ಕೊಡವ ಲ್ಯಾಂಗ್ವೇಜ್ನು ಯೂಸ್ ಮಾಡ್ತೀನಿ ಇಲ್ಲಿ. ಯಾಕಂತ ಅಂದರೆ ಈ ವ್ಲಾಗ್ ಎಕ್ಸ್ಕ್ಲೂಸಿವ್ಲಿ ನಮ್ಮ ಕೊಡವ ಕಲ್ಚರಲ್ ಇಂಟರ್ ಸಂಘ ಕಾಂಪಿಟೇಷನ್ ಬಗ್ಗೆ. ಎಲ್ಲ ಕೊಡಗರ ಮಹಾಜನಕ್ಕೂ ಕೊಡವ ಇಂಟರ್ ಸಂಘ ಕಲ್ಚರಲ್ ಕಾಂಪಿಟೇಷನ್ 2026 ಸ್ವಾಗತ. ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಕೊಡವ ಜನಾಂಗದವರಿಗೆ ಈ ಇಂಟರ್ ಸಂಘ ಕಲ್ಚರಲ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಈಗ ಟೋಟಲ್ ಆಗಿ 32 ಕೊಡವ ಸಂಘಗಳಿವೆ. ಈ ವರ್ಷ 24 ಕೊಡವ ಸಂಘಗಳು ಈ ಕಲ್ಚರಲ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಲಾಸ್ಟ್ ಇಯರು ನಾನು ಇವೆಂಟನ್ನು ಅಟೆಂಡ್ ಮಾಡಿದ್ದೀನಿ. ಆಚೆಗೆ ಈ ಕುರಿ ಮಾತ್ರ ಕ್ರೌಡು ಭಾರಿ ಇಂಜತ್ತು. ಪ್ರತಿ ವರ್ಷ ಈ ಕಲ್ಚರಲ್ ಕಾಂಪಿಟೇಷನ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಅಲ್ಲಿ ನಡೆಯುತ್ತೆ. ಆದರೆ ಈ ವರ್ಷ ಜಾನ್ವರಿಯಲ್ಲಿ ಫಸ್ಟ್ ಟೈಮ್ ನಡೀತು. ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದರು ಆ್ಯಂಡ್ ಈವೆಂಟ್ ಮಾತ್ರ ಸಖತ್ತಾಗಿತ್ತು. ಈ ಕಲ್ಚರಲ್ ಕೊಡವ ಕಾಂಪಿಟೇಷನ್ನಲ್ಲಿ ಬೆಂಗಳೂರಿನ ವಿವಿಧ ಕೊಡವ ಸಂಘಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಅದಕ್ಕೋಸ್ಕರನೇ ಕೊಡವ ಸಂಘಗಳು ಆಲ್ಮೋಸ್ಟ್ 1 ತಿಂಗಳಿಂದ ಪ್ರಿಪ್ರೇಷನ್ ಜೋರಾಗಿರುತ್ತೆ. ಹಾಗಾಗಿ ಕಾಂಪಿಟೇಷನ್ ಜೋಶು ಅಷ್ಟೇ ಮುಖ್ಯವಾಗಿರುತ್ತೆ ಇಲ್ಲಿ. ಇವೆಂಟಿನ ದಿನ ಬೆಳಿಗ್ಗೆ 8 ಗಂಟೆಗೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಮುಖ್ಯ ಅತಿಥಿಗಳು ತಮ್ಮ ಭಾಷಣವನ್ನು ಮುಗಿಸಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಕೊಡವ ಸಾಂಸ್ಕೃತಿಕ ನೃತ್ಯವಾದ ಉಮ್ಮತ್ತಾಟ್ ಇಂದ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. ಈ ಸರಿ ಟೋಟಲ್ ಆಗಿ 24 ಕೊಡವ ಸಂಘಗಳು ಉಮ್ಮತ್ತಾಟು ವಿಭಾಗದಲ್ಲಿ ಸ್ಪರ್ಧಿಸಿದ್ವು. ಒಂದು ಸಂಘಕ್ಕಿಂತ ಇನ್ನೊಂದು ಸಂಘ ಅತ್ಯದ್ಭುತವಾಗಿ ತಮ್ಮ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದ್ರು. ಈ ಕಲ್ಚರಲ್ ಇವೆಂಟ್ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಮುಗಿಯೋಷ್ಟೊತ್ತಿಗೆ ರಾತ್ರಿ 9-9:30 ಆಗುತ್ತೆ. ವಿವಿಧ ವರ್ಗಗಳ ವಿವಿಧ ಸ್ಪರ್ಧೆಗಳು ಇಲ್ಲಿ ನಡೆಯುತ್ತೆ. ಈ ಇವೆಂಟ್ನಲ್ಲಿ ಎಲ್ಲ ಸಾಂಸ್ಕೃತಿಕ ನೃತ್ಯಗಳು, ಆಟಪಾಠಗಳು ಕಿರಿಯ ಮತ್ತು ಹಿರಿಯ ಸದಸ್ಯರಿಗೆ ಸೆಪರೇಟಾಗಿ ನಡೆಯುತ್ತೆ. ಇದೇನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇಷ್ಟೊಂದು ಕಾಂಪಿಟೇಷನ್ಗಳು ನಡೆಯುತ್ತೆ ಅಂದರೆ ಹೌದು, ಅಷ್ಟು ವೆರೈಟೀಸ್ ಆಫ್ ಕಾಂಪಿಟೇಷನ್ ಸೀನಿಯರ್ಸ್ ಜೂನಿಯರ್ಸ್ ಲೆವೆಲ್ಸಲ್ಲಿ ನಡೆಯುತ್ತೆ. ಇಷ್ಟೊಂದು ಸ್ಪರ್ಧೆಗಳ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ ಅಂತಿರಲ್ಲ. ಯಾವ್ಯಾವುದು ಆ ಕೊಡಗಿನ ಸಾಂಸ್ಕೃತಿಕ ನೃತ್ಯಗಳು ಅಂತ ಅಂದರೆ ಬೊಳಕಾಟು ಸೀನಿಯರ್ ಜೂನಿಯರ್, ಕತ್ತಿಯಾಟು ಸೀನಿಯರ್ ಜೂನಿಯರ್, ಕೋಲಾಟ ಸೀನಿಯರ್ ಜೂನಿಯರ್, ಉಮ್ಮತ್ತಾಟು ಸೀನಿಯರ್ ಜೂನಿಯರ್, ಪಾರೆಕಳಿ ಸೀನಿಯರ್ ಜೂನಿಯರ್, ನಡೆಕಾಕು, ತಾಳಿಪಾಟು ಸೀನಿಯರ್ ಜೂನಿಯರ್, ಬಟ್ಟೆಪಾಟು ಸೀನಿಯರ್ ಜೂನಿಯರ್, ಬಾಳುಪಾಟು, ಗ್ರೂಪ್ ಡ್ಯಾನ್ಸ್ ಸೀನಿಯರ್ ಜೂನಿಯರ್, ಸಂಬಂಧ ಅಡ್ಕೋ ಸೀನಿಯರ್ ಜೂನಿಯರ್, ನಾಟಕ, ಕಪ್ಪೆ ಆಟ ಸೀನಿಯರ್ ಜೂನಿಯರ್, ವಾಲಗತಾಟು. ಈ ವಾಲಗತಾಟು ಅಂದರೆ ನಮ್ಮ ಕೊಡಗಿನ ಸಾಂಸ್ಕೃತಿಕ ನೃತ್ಯ. ವಾಲಗದ ಸೌಂಡ್ಗೆ ಈ ಸರಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದೇ ವಿಭಾಗದಲ್ಲಿ ವಾಲ್ಗತಾಟನಲ್ಲಿ ಏಜ್ ವೈಸ್ ಗ್ರೂಪ್ನ ಮಾಡಿದರು. ಬಿಲೋ 15 ಇಯರ್ಸ್, ಅಬೌವ್ 15 to 35 ಇಯರ್ಸ್, 35 to 50 ಇಯರ್ಸ್, ಅಬೌವ್ 60 ಇಯರ್ಸ್, ಬೋತ್ ಮೆನ್ ಆ್ಯಂಡ್ ವಿಮೆನ್ಗೆ. ಒನ್ ಆಫ್ ದ ಫೇಮಸ್ ಇವೆಂಟ್ ಈ ಇಂಟರ್ ಸಂಘ ಕಲ್ಚರಲ್ ಕಾಂಪಿಟೇಷನ್ನಲ್ಲಿ ಅಂತ ಹೇಳಿದ್ರೆ ಗ್ರೂಪ್ ಡ್ಯಾನ್ಸ್. ಬೆಂಗಳೂರಿನ ವಿವಿಧ ಸಂಘಗಳು ತಮ್ಮ ಗ್ರೂಪ್ ಡ್ಯಾನ್ಸ್ ನೃತ್ಯ ಶೈಲಿಯ ಮೂಲಕ ಗಮನವನ್ನು ಸೆಳೆಯುತ್ತೆ. ಒಂದಕ್ಕಿಂತ ಒಂದು ಅದ್ಭುತವಾಗಿ ಸಂಘಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಎವ್ರಿ ಇಯರ್ ಥರ ಈ ಸರಿನೂ ತುಂಬ ಕೊಡವ ಸಂಘಗಳು ತಮ್ಮ ಅದ್ಭುತ ಗ್ರೂಪ್ ಡ್ಯಾನ್ಸ್ ಮೂಲಕ ವೀಕ್ಷಕರ ಗಮನವನ್ನು ಸೆಳೆದವು. ಈ ಗ್ರೂಪ್ ಡ್ಯಾನ್ಸ್ಗಳು ಕೂಡ ಸೀನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ನಡೆಯುತ್ತೆ.
ತುಂಬ ಕೊಡುವ ಸಂಘಗಳು ಎಲ್ಲ ವಿಭಾಗಗಳಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಜಡ್ಜಿಂಗು ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ, ಸಣ್ಣ ಸಣ್ಣ ಪಾಯಿಂಟ್ಗಳು ಕೂಡ ಮ್ಯಾಟರ್ ಆಗುತ್ತೆ. ಎಲ್ಲ ಕೊಡವ ಸಂಘದ ವೀಕ್ಷಕರಿಗೂ ಹಾಗೂ ಪಾರ್ಟಿಸಿಪೆಂಟ್ಸ್ಗೂ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಉಪಹಾರ ಕೂಡ ಅರೇಂಜ್ ಮಾಡಿರ್ತಾರೆ. ಎಲ್ಲ ವಿಭಾಗದ ಕಾಂಪಿಟೇಷನ್ಸ್ ಮುಗಿದ ಬಳಿಕ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ಸ್ ಅನೌನ್ಸ್ ಮಾಡಬೇಕಾದ್ರೆ ಕೇಳ್ತೀರಾ ಜೋಶು, ಯಾಕಂದರೆ ಎಲ್ಲ ಕೊಡುವ ಸಂಘದ ಸದಸ್ಯರು ಒಂದು ಕಡೆ ಸೇರ್ತೀವಿ. ಹಾಗೆ ಒಂದೊಂದೇ ವಿಭಾಗದ ಥರ್ಡ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಫಸ್ಟ್ ಪ್ಲೇಸ್ನ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಎಲ್ಲ ವಿಭಾಗಗಳಲ್ಲಿ ಒಟ್ಟು ಪಡೆದ ಪ್ರಶಸ್ತಿಗಳನ್ನು ಕಲೆ ಹಾಕಿ ಟ್ಯಾಲಿ ಮಾಡಿ ಒಬ್ಬರಿಗೆ ಚಾಂಪಿಯನ್ಸ್ ಅಂತೇಳಿ ಪಟ್ಟ ಕೊಡ್ತಾರೆ. ಹಾಗೆ ಫಸ್ಟ್ ರನ್ನರ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ, ಈ ಚಾಂಪಿಯನ್ಶಿಪ್ ಪಟ್ಟ ಪಡೆಯೋದೇ ಒಂದು ಪ್ರೈಡ್ನ ವಿಷಯ. ಅದಕ್ಕಾಗಿ ಕೊಡವ ಸಂಘಗಳು ನಾಮುಂದು ತಾಮುಂದು ಅಂತ ಅಭ್ಯಾಸದಲ್ಲಿ ನಿರತರಾಗಿ ಈ ಇವೆಂಟ್ನಲ್ಲಿ ಭಾಗವಹಿಸಿ ತಮ್ಮ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸ್ತಾರೆ. ಈ ಕೊಡವ ಇಂಟರ್ ಸಂಘ ಕಲ್ಚರಲ್ ಕಾಂಪಿಟೇಷನ್ನ ಮೇನ್ ಏನಪ್ಪ ಅಂತ ಅಂದರೆ, ಸೊ ನಮ್ಮ ಸಂಸ್ಕೃತಿ, ಕೊಡವ ನಡೆ, ನಾಡು, ನುಡಿಯನ್ನು ಉಳಿಸೋದು, ಹಾಗೆ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿನ ವಿಶ್ವದೆಲ್ಲೆಡೆ ಸ್ಪ್ರೆಡ್ ಮಾಡೋದಾಗಿದೆ. ಬೀಯಿಂಗ್ ಪ್ರೌಡ್ ಕೊಡವ, ನಾನಂತೂ ಪ್ರತಿ ವರ್ಷ ಈ ಇಂಟರ್ ಸಂಘ ಕೊಡವ ಕಾಂಪಿಟೇಷನ್ನ ಅಟೆಂಡ್ ಮಾಡ್ತೀನಿ. ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಹಾಗೆ ಆ ಫೀಲ್ ಇದೆಯಲ್ಲ, ಅದನ್ನು ನೀವು ಅಲ್ಲಿ ಅಟೆಂಡ್ ಮಾಡಿನೇ ಎಂಜಾಯ್ ಮಾಡಬೇಕು. ಇದಾಗಿತ್ತು ಇವತ್ತಿನ ಕೊಡವ ಇಂಟರ್ ಸಂಘ ಕಲ್ಚರಲ್ ಕಾಂಪಿಟೇಷನ್ 2026 ಬಗ್ಗೆ ಒಂದು ಸಣ್ಣ ವ್ಲಾಗ್. ಸೊ ಹೀಗೆ ನಾನು ಡಿಫ್ರೆಂಟ್ ವ್ಲಾಗ್ಸ್ನಲ್ಲಿ ಬರ್ತಿರ್ತೀನಿ. ಸೊ ನನ್ನ ಚಾನಲ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಂಗಳು ಬೆಂಗಳೂರಲ್ಲ ಕೊಡವ ಆಯ್ತಿನ ತಂಗಿ ಈ ಕಾಂಪಿಟೇಷನ್ನ ಮಿಸ್ ಮಾಡದೆ ಬಂದು ಅಟೆಂಡ್ ಮಾಡಿ. ನಿಂಗೆ ಫಸ್ಟ್ ವರ್ಕ್ ಕುರಿ ಅಟೆಂಡ್ ಮಾಡ್ಸಂಗಿ ಎವ್ರಿ ಇಯರು ನಿಮಗೆ ಬಂದು ಅಟೆಂಡ್ ಮಾಡೋಣಂದಪ್ಪ ಅಚ್ಚ ಚಾಯ್ಪ ಪ್ರೋಗ್ರಾಮ್. ನಂದು ಕೊಡವ ಆಯಿತು, ನಂಗಡ ಕೊಡವಡ ಆಟ ಪಾಟು ಸಂಸ್ಕೃತಿನ ನಂಗಳೇ ಬಳ್ಕೊಂಡು ಆಮೇಲೆ ಆಯಿತು. ಅದು ನಂಗಡ ಆದ್ಯ ಕರ್ತವ್ಯ ಕೂಡ. ಈ ವ್ಲಾಗ್ ನೋಡಿದ್ದು ನಿಮಗೆ ಖುಷಿ ಆಚೆಗೆ. ಸೊ ನೆಕ್ಸ್ಟ್ ಇಯರ್ ಕಲ್ಚರಲ್ ಇವೆಂಟ್ಗೆ ತಪ್ಪದೆ ಬಾರಿ. ಅನ್ನನೇ ನಿಂಗೆ ನೋಟಿದ್ದು ಎಂಜಾಯ್ ಮಾಡಿದ್ರೆ ಅಂದರೆ ನಾನು 100% ಶೋರ್ಟಿ ತಪ್ಪಿ.
ಈ ಫುಟೇಜ್ ಬಂತು ನಂಗಡ ಸಂಘ ಈ ಕುರಿ ಚಾಂಪಿಯನ್ ಆನನ ಸೆಲೆಬ್ರೇಷನ್ ಮಾಡಿನುಂಡು ಫೈನಲ್ ಸ್ಟೇಜಿൽ. ಸೊ ಈ ಕುರಿರ 2026 ಕೊಡವ ಇಂಟರ್ ಸಂಘ ಕಾಂಪಿಟೇಷನ್ ಪೆತ್ತ ಚಾಲೆಂಜ್ ಅನ್ನನೆ ಸಖತ್ತಾಯ್ತು ಆರ್ಗನೈಸ್ ಮಾಡಿದಂತೆ ನನಗಂತೂ ತುಂಬ ಖುಷಿ ಆಯ್ತು. ಖಾಲಿ ತಡಿ